ಸೈಫ್ ಅಲಿ ಖಾನನ್ನು ಚಾಕು ಹಾಕಿ ಅವರನ್ನು ಆಲ್ಮೋಸ್ಟ್ ಕೊಲೆ ಮಾಡಲು ಪ್ರಯತ್ನ ಪಟ್ಟಂಥ ಆರೋಪಿಯ ಚಿತ್ರ CCTV ಫುಟೇಜ್ ಪಿಕ್ಚರ್ ನಂಬರ್ 1. ಮುಂಬೈ ಪೊಲೀಸ್ ಕಮಿಷನರ್ ವಿನೋದ್ ಕಾಪ್ರಿ ಮತ್ತು ಟೀಮು ಯಾರೋ ಬಕ್ರಾನ ಹಿಡ್ಕೊಂಬಂದು ಅದೇ ಸ್ವಲ್ಪ ಸಿಮಿಲರ್ ಆಗಿದ್ದಾನೆ, ಬಟ್ ಎಕ್ಸಾಕ್ಟ್ಲಿ ಇಸ್ ನಾಟ್ ದಾಟ್. ಮುಂಬೈ ಪೊಲೀಸರು ಏನು ಡ್ರಾಮಾ ಮಾಡ್ತೀರಪ್ಪ. ನಿಜವಾದ ಆರೋಪಿಯನ್ನು ಕೈ ಬಿಟ್ಟು ಯಾರೋ ಬಕ್ರಾನ ಕರ್ಕೊಂಬಂದು ಮುಂಬೈ ಪೊಲೀಸರು ಆರೋಪಿ ಅಂತ ಮ್ಯಾಚ್ ಮಾಡೋಕ್ಕೆ ಇದು ಎಷ್ಟು ದೊಡ್ಡ ಅಪರಾಧ ಗೊತ್ತಾ. ಪೊಲೀಸರು ಸೃಷ್ಟಿ ಮಾಡಿರುವಂಥ ಆರೋಪಿ ನಿಜವಾದ ಆರೋಪಿನ ಎಲ್ಲಿ ಕೈ ಬಿಟ್ಟರು ಅಥವಾ ಇವ್ರಿಗೆ ಗೊತ್ತಿದ್ದು ಅದನ್ನು ಮಾಡಿದ್ರೂ ಗೊತ್ತಿಲ್ಲ. ಓಕೆ, ಮನೆ ಇದೇ ವಿಚಾರವಾಗಿ ಮಾತಾಡ್ತಾ ಇದ್ವಿ. ನಮ್ಮನ್ನೇನು ಬಕ್ರಾ ಅಂದ್ಕೊಂಡಿದ್ದಾರ? ಆ ಪಿಕ್ಚರ್ ನಂಬರ್ 1 CCTV ಫುಟೇಜಲ್ಲಿ ಸಿಕ್ಕಿರುವಂಥ ಪಿಕ್ಚರ್ ಅದು. ಎರಡನೇವನು ಇವರು ಬಕ್ರಾ ಹಿಡ್ಕೊಂಬಂದು ವಾಟ್ ಅ ಶೇಮ್ ಮ್ಯಾನ್. ನಮ್ಮ ಇದು ಒಡಕಲ್ಲ ಬೆಂಗಳೂರಲ್ಲಿ ನಡೆದ ಬ್ಲಾಸ್ಟ್ ಏನಿದೆ, ರಾಮೇಶ್ವರಂ ಕ್ಯಾಫೆದು, ಇದುವರೆಗೂ ಪತ್ತೆ ಆಗಿಲ್ಲ. ಸೈಫ್ ಅಲಿ ಖಾನನ್ನು ಚಾಕು ಹಾಕಿ ಅವರನ್ನು ಆಲ್ಮೋಸ್ಟ್ ಕೊಲೆ ಮಾಡಲು ಪ್ರಯತ್ನ ಪಟ್ಟಂಥ ಆರೋಪಿಯ ಚಿತ್ರ CCTV ಫುಟೇಜ್ ಪಿಕ್ಚರ್ ನಂಬರ್ 1. ಮುಂಬೈ ಪೊಲೀಸ್ ಕಮಿಷನರ್ ವಿನೋದ್ ಕಾಪ್ರಿ ಮತ್ತು ಟೀಮು ಯಾರೋ ಬಕ್ರಾನ ಹಿಡ್ಕೊಂಬಂದು ಅದೇ ಸ್ವಲ್ಪ ಸಿಮಿಲರ್ ಆಗಿದ್ದಾನೆ, ಬಟ್ ಎಕ್ಸಾಕ್ಟ್ಲಿ ಇಸ್ ನಾಟ್ ದಾಟ್. ಮುಂಬೈ ಪೊಲೀಸರು ಏನು ಡ್ರಾಮಾ ಮಾಡ್ತೀರಪ್ಪ. ನಿಜವಾದ ಆರೋಪಿಯನ್ನು ಕೈ ಬಿಟ್ಟು ಯಾರೋ ಬಕ್ರಾನ ಕರ್ಕೊಂಬಂದು ಮುಂಬೈ ಪೊಲೀಸರು ಆರೋಪಿ ಅಂತ ಮ್ಯಾಚ್ ಮಾಡೋಕ್ಕೆ ಇದು ಎಷ್ಟು ದೊಡ್ಡ ಅಪರಾಧ ಗೊತ್ತಾ. ಪೊಲೀಸರು ಸೃಷ್ಟಿ ಮಾಡಿರುವಂಥ ಆರೋಪಿ ನಿಜವಾದ ಆರೋಪಿನ ಎಲ್ಲಿ ಕೈ ಬಿಟ್ಟರು ಅಥವಾ ಇವ್ರಿಗೆ ಗೊತ್ತಿದ್ದು ಅದನ್ನು ಮಾಡಿದ್ರೂ ಗೊತ್ತಿಲ್ಲ. ಓಕೆ, ಮನೆ ಇದೇ ವಿಚಾರವಾಗಿ ಮಾತಾಡ್ತಾ ಇದ್ವಿ. ನಮ್ಮನ್ನೇನು ಬಕ್ರಾ ಅಂದ್ಕೊಂಡಿದ್ದಾರ? ಆ ಪಿಕ್ಚರ್ ನಂಬರ್ 1 CCTV ಫುಟೇಜಲ್ಲಿ ಸಿಕ್ಕಿರುವಂಥ ಪಿಕ್ಚರ್ ಅದು. ಎರಡನೇವನು ಇವರು ಬಕ್ರಾ ಹಿಡ್ಕೊಂಬಂದು ವಾಟ್ ಅ ಶೇಮ್ ಮ್ಯಾನ್. ನಮ್ಮ ಇದು ಒಡಕಲ್ಲ ಬೆಂಗಳೂರಲ್ಲಿ ನಡೆದ ಬ್ಲಾಸ್ಟ್ ಏನಿದೆ, ರಾಮೇಶ್ವರಂ ಕ್ಯಾಫೆದು, ಇದುವರೆಗೂ ಪತ್ತೆ ಆಗಿಲ್ಲ.